ಲಾಜಿಕ್ ಇದೆಯಾ ಅಧ್ಯಕ್ಷರೇ? ಇವ್ರು ಮಾತನಾಡೋ ಸಂದರ್ಭದಲ್ಲಿ ನಿಮ್ದು ಎಲ್ಲ ನಿಮ್ಗೆ ಫೋನ್ ಬರುತ್ತೆ ಅಂತ ಲಾಜಿಕ್ ಇದೆಯಾ ಇದಕ್ಕೆ? ಪ್ರಿಯಾಂಕಾ ಟ್ಯಾಪಿಂಗ್ ಮಿಷನ್ ಇಟ್ಕೊಂಡಿರ್ಬೇಕು. ಲಾಜಿಕ್ ಇದೆಯಾ ಏನಾದ್ರು ಸರ್ ನಿಮ್ದ್ರಲ್ಲಿ? ನಿಮ್ಮವರೇ ಇದಾರಲ್ಲ ತನಿಖೆ ಹಚ್ಚಿದೆ, ಬರೀರಿ ಲೆಟರ್ ನೋಡೋಣ. ಮೋದಿ ಅವರಿಂದ ರಾಜ್ಯಪಾಲರಿಗೆ ಮೇಲಿಂದ ಈ ರೀತಿ ಅವಮಾನ ಮಾಡೋದು ಸುಮ್ನೆ ಲಾಜಿಕ್ ಇರ್ಲಾರ್ದೆ ಮಾತಾಡಿದ್ರೆ ನಾವೇನಾಗ್ತದೆ? ಈಗ ನಿಮ್ಗೆ ಮೇಲಿಂದ ಫೋನ್ ಬಂದಿದೆ, ಸುಮ್ಮನೆ ಚರ್ಚೆ ಮಾಡ್ತೀರಿ. ಯಾವ ಒಂದು ಹೇಳಿದ ವಿಚಾರಕ್ಕೆ ತಕೊಂಡು ಎಲ್ಲೆಲ್ಲಿ ಹೋಗ್ತೀರಿ? ತಾವಿಗೆ ಹೇಳಿ. ಇಲ್ಲ ನೋಡಿ, ನಾವೇನು ಆ ವಿಚಾರನ ತೆಗೆದಿಲ್ಲ. ಗೌರವಾನ್ವಿತ ಲಾ ಮಿನಿಸ್ಟ್ರು ಬೇರೆ ಯಾರನ್ನ ಹೇಳಿದ್ರು ಪರವಾಗಿಲ್ಲ. ಲಾ ಮಿನಿಸ್ಟ್ರು ಆನ್ ದಿ ಫ್ಲೋರ್ ಹೇಳಿದ್ದಾರೆ, ಅದು ರೆಕಾರ್ಡ್ಗೆ ಹೋಗಿದೆ. ರಾಜ್ಯಪಾಲರದ ಫೋನು ಟ್ಯಾಪಿಂಗ್ ತರ ಮಾತಾಡಿದ್ದಾರೆ ಅವರು. ರಾಜ್ಯಪಾಲರು ಡೆಲ್ಲಿಯಿಂದ ಫೋನ್ ಬಂತು, ಅದ್ರ ಪ್ರಕಾರ ನಡ್ಕೊಂತಾರೆ ಅಂತ ಹೇಳಿ. ಹೆಂಗ್ ಗೊತ್ತಾಯ್ತು ಇವ್ರಿಗೆ? ಎಚ್ ಕೆ ಪಾಟೀಲ್ ಅವ್ರಿಗೆ ಒಂದೇ ನಿಮಿಷ ಮಾತಾಡ್ಲಿ. ಆಮೇಲೆ ಪ್ರತಿಯೊಂದಾಗ ಆ ಕಡೆ ಈ ಕಡೆ ಪ್ರತಿಯೊಂದು ಮಾತಿಗೆ ಅಲ್ಲಿ ಇಲ್ಲಿಂದ ಮಾತಾಡೋದು ಏನು ಅರ್ಥ ಇಲ್ವ ಇದಕ್ಕೆ? ಅಂಗನವಾಡಿ ಮಿನಿಸ್ಟರ್ ಅಂತ ಆಯ್ತು ಒಂದ್ಸತಿ ಅದಲ್ಲ ಗಲಾಟೆ ಆಗ್ತದ. ದಯವಿಟ್ಟು ಸಭಾಧ್ಯಕ್ಷ, ಈಗ ಅಧ್ಯಕ್ಷರೇ, ಈ ಲಾಸ್ಟ್ ಬೆಂಚಸ್ ಅವರಲ್ಲ ಅಲ್ಲಾಗ್ಲಿ ಇಲ್ಲಾಗ್ಲಿ ಭಯ ಆಯ್ತದೆ ಸಭಾಧ್ಯಕ್ಷರು. ಏನು ಸ್ವಲ್ಪ ಮಾತಾಡ್ಲಿ. ಬರ್ತೀರಲ್ರಿ, ಭಯ ಹಿಡ್ತೀರಲ್ರಿ ನೋಡಿದ್ರೆ. ಅಧ್ಯಕ್ಷರೇ, ಚಂದ್ರಬಸಪ್ಪ ಅವರೇ, ನೀವು ಯಾರಿಗೆ ಪಾಠ ಹೇಳ್ತೀರಿ ಇಲ್ಲಿ? ನೀವು ಫಸ್ಟ್ ಕರೆಕ್ಟ್ ಆಗಿ ನೀವೇ ಸರಿ ಇಲ್ಲ, ನೀವು ಇದನ್ನ ಇಲ್ಲಿ ಎತ್ಕೊಂಡು ಎಂತ ಮಾಡ್ತೀರಿ ನೀವು? ಮಾತಾಡಿ ಅಧ್ಯಕ್ಷರೇ. ಈಗ ಆ ವಿಷಯ ಮುಗಿಸಬಾರ್ದಲ್ಲ. ಎಚ್ ಕೆ ಪಾಟೀಲ್ ಅವರು ಏನು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಭಾರದ್ವಾಜ್ ಅವರು ಸಿದ್ದರಾಮಯ್ಯನವ್ರು ಹಿಂಗ್ ಹೇಳಿದ ಕೂಡಲೇ ಅವ್ರು ಬಿಟ್ಟು ಹೋಗ್ಬೇಕು ಇವ್ರಿಗೆ ಸರಿ ಕಾಣುತ್ತೆ. ನಾವು ಕೇಂದ್ರದಿಂದ ಕರೆ ಬರ್ತಾವು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನೋವು ಆಯ್ತಲ್ಲ? ಸತ್ಯ ಇದ್ದದನ್ನ ಎದುರಿಸ್ಬೇಕು. ಹೇಳ್ತೀನಿ ಕೇಳ್ರಿ, ಈ ರಾಜ್ಯಪಾಲರು ಯಾರು ಕೈ ಕೇಳಿ ಕೆಲಸ ಮಾಡ್ತಾರೆ? ಹೋಮ್ ಮಿನಿಸ್ಟ್ರಿ ಕೇಳಿ ಕೆಲಸ ಮಾಡ್ತಾರೆ. ಈಗ ಒಂದು ವಾರ ಆಯ್ತು ನಮ್ಮ ಸಭೆ ಚರ್ಚೆ ಮಾಡಕತ್ತಿ. ಮೊದಲನೇ ದಿವಸನ ನಾನು ಹೇಳಿದ್ದೆ ಈಗ ಫೋನ್ ಕರೆ ಬರ್ತಾ ಇದೆ ಅಂತ ಹೇಳಿ. ವಾಟ್ ಈಸ್ ಯುವರ್ ಹೋಮ್ ಮಿನಿಸ್ಟ್ರಿ ಡೂಯಿಂಗ್ ಇನ್ ಡೆಲ್ಲಿ? ಶುಡ್ ದೇ ನಾಟ್ ಅಟ್ ಲೀಸ್ಟ್ ಇಶ್ಯೂ ಎ press note saying that there is no communication between home ministry and Rajyapal? ಹೇಳ್ಬೇಕಾ ಹೇಳ್ಬಾರ್ದು? ಕಾಂಗ್ರೆಸ್ ಅವರು ಅಂತ ಒಪ್ಕೊಂಡಂಗಾಗೈತಾರೆ. ನಾನು ಮಾಡ್ಬಿಟ್ಟಿದ್ದೀನಿ, ಅದು ಅಪರಾಧ ಮಾಡಿದ್ದೀನಿ. ಯಾಕೆ ನನ್ನ ಅಪರಾಧ ನೋಟಿಸ್ ಕೊಟ್ಟಿಲ್ಲ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಇದೇನರ್ಥ? ನನ್ನ ಅಪರಾಧದ ಬಗ್ಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಹೋಮ್ ಮಿನಿಸ್ಟರ್ ಅಂತ ಅರ್ಥ. ಮಾನ್ಯ ಕುಮಾರ್ ಅವರ ಅಪರಾಧ ಮಾಡಿಲ್ಲ, ಆಪಾದನೆ ಮಾಡಿದ್ದೇನೆ. ಈ ಆಪಾದನೆ ಕೇಂದ್ರ ಸರ್ಕಾರದ ವಿರುದ್ಧ. ಸದನದಲ್ಲಿ ಮಾತಾಡ್ತಿದ್ದಾರೆ, ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇವರಿಗೆ. ಅದಕ್ಕೆ ನೀವು ಮಾತಾಡೋ ಮತ್ತೆ ಪ್ರಶ್ನೆ ಮಾಡೋದು ಸಮಸ್ಯೆ ಬಗೆಹರಿಸಿ. ಈಗ ಅದಕ್ಕಾಗಿ ನಾವು ಪ್ರಶ್ನೆ ನಿಮ್ಮನ್ನು ಮಾಡ್ತಾ ಇದ್ದೀವಿ. ಜವಾಬ್ದಾರಿತ್ವ ಸ್ಥಾನದಲ್ಲಿ ನೀವಿದ್ದೀರಾ, ನೀವು ಉತ್ತರ ಕೊಡಬೇಕು. ಇದಕ್ಕೆ ನಿಮಗೆ ಗೊತ್ತಾಯ್ತು ಹೇಳಿ ಸಭಾಧ್ಯಕ್ಷರೇ, ಇವ್ರಿಗೆ ಗೊತ್ತಾಯ್ತು ಕರೆ ಬರ್ತಿದೆ ಅಂತ. ಏನ್ ಮಾಡ್ತಾರೆ? ಆಯ್ತಪ್ಪ, ಜವಾಬ್ದಾರಿತ್ವದ ಸ್ಥಾನದಲ್ಲಿ ಕೂತಿರೋದು ಲಾರ್ಡ್ ಪಾರ್ಲಿಮೆಂಟ್ ಸದನದಲ್ಲಿ ಬೇಕಾಬಿಟ್ಟಿ ಮಾತಾಡ್ಲಿಕ್ಕೆ ಇಷ್ಟ ಬಂದಂಗೆ ಮಾತಾಡ್ಲಿಕ್ಕೆ ಮನ್ಸಿಗೆ ಬಂದಂಗೆ ಮಾತಾಡ್ಲಿಕ್ಕೆ ಈ ಸದನದ ಗೌರವ ಮಾಡಿದಾರೆ ಅಂತ ಹೇಳ್ತಿದಾರಲ್ಲ, ಹೇಳಿ
ಆಯ್ತು, ಅದಕ್ಕೆ ಗೃಹ ಸಚಿವರು ಇವರಿಗೆ ಗೃಹ ಸಚಿವರು ಪ್ರಶ್ನೆ ಮಾಡಬೇಕು. ಸಮಾಧಾನ ನಾವು ಪ್ರಶ್ನೆ ಮಾಡಿಕೊಳ್ಳಿ. ಮಾಡ್ತಾ ಇದ್ದೀವಿ. ನಿಮ್ಮ ಮೂಲಕ ಸಮಾಧಾನ ಮಾಡಿಕೊ. ನನ್ನ ಎಲ್ಲ ಹೇಳಿ ಲಾಸ್ಟ್ ನನ್ನ ಮೂಲಕ ಸಭಾಧ್ಯಕ್ಷರೇ, ಸಮಾಧಾನ ಏನ್ ಸಮಾಧಾನ? ನೀವು ಸಮಾಧಾನ, ನಾವು ಹೇಳೋದು ಸದನದ ಗೌರವ. ಇದಕ್ಕೆ ಉತ್ತರ ಕೊಡಬೇಕಿರು. ಅಶೋಕ್ ಮಾತಾಡಿ ನೀವು. ಸಭಾಧ್ಯಕ್ಷರೇ, ಮಾತಾಡ್ತಾರೆ ಅವರು. ಅಥವಾ ತಪ್ಪನ್ನು ಒಪ್ಪಬೇಕು. ಮಾತಾಡ್ತಾರೆ. ಅವ್ರ ಸ್ಟೇಟ್ಮೆಂಟ್ ವಿಡ್ರಾ ಮಾತಾಡ್ತಾರೆ. ತಪ್ಪನ್ನು ಒಪ್ಕೊಳ್ಳಬೇಕು. ಇಲ್ಲ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕ ಮಾತಾಡ್ಲಿ. ಪ್ರತಿಪಕ್ಷ ನಾಯಕ ಮಾತಾಡ್ಲಿ. ಅಧ್ಯಕ್ಷರೇ ಸೇಫ್ ಮಾತಾಡಬೇಡಿ. ಈಗ ಓಕೆ, ಎಚ್ ಕೆ ಪಾಟೀಲ್ ಅವ್ರು ಮಾತಾಡಿರೋದು ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ. ರೆಕಾರ್ಡ್ಗೆ ಹೋಗಿದೆ. ಲಾ ಮಿನಿಸ್ಟ್ರು ಮಾತಾಡಿರೋದು ರೆಕಾರ್ಡ್ಗೆ ಹೋಗಿದೆ. ಇಲ್ಲಿ ಗವರ್ನರು ಫೋನ್ ಬರ್ತತೆ ಡೆಲ್ಲಿಯಿಂದ, ಅವರು ಹಿಂಗ್ ನಡ್ಕೊಂಡಿದ್ದಾರೆ ಅಂತೇಳಿ. ಹಂಗ್ ನಡ್ಕೊಂಡಿದ್ದಾರೆ ಅಂತ ಫೋನ್ ಬರ್ತೈತೆ ಅಂತ ಎಚ್ ಕೆ ಪಾಟೀಲ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಲಾ ಮಿನಿಸ್ಟರ್ ಹೇಳ್ತಾರೆ ಅಂದ್ರೆ ಇವರು ಫೋನ್ ಟ್ಯಾಪಿಂಗ್ ಆಗಿದೆ ಅಂತಾನೆ. ಗವರ್ನರ್ದು ಫೋನ್ ಟ್ಯಾಪಿಂಗ್ ಆಗಿದೆ. ಅದರಲ್ಲೂ ನಮ್ಮ ಇವರು ಯಾರೋ ಪ್ರಿಯಾಂಕ್ ITBT ಟೆಲಿಕಮ್ಯುನಿಕೇಶನ್ ಅವರು RSS ಆಫೀಸಿಂದ ಫೋನ್ ಬಂದಿತ್ತು ಅಂತ ಹೇಳ್ತಾರೆ. ಅಂದ್ರೆ ಇವೆರಡೂನು ಅಂದ್ರೆ RSS ಆಫೀಸಿನು ಫೋನ್ ಟ್ಯಾಪಿಂಗ್ ಮಾಡಿ ಸಣ್ಣ ಮಕ್ಕಳಾಗಿ ಯಾಕೆ ಮಾಡ್ತೀವಿ? ಅಶ್ವಥ್ ಇಬ್ರು ಪ್ರತಿಪಕ್ಷ ಮಾತಾಡ್ತೀನಿ. ಅಂದ್ರೆ ಈ ಎರಡು, ಒಂದು ರಾಜಭವನವನ್ನ ಮತ್ತು RSS ಆಫೀಸ್ ಅನ್ನ ಎರಡೂ ಫೋನ್ ಟ್ಯಾಪ್ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ಸ್ಪಷ್ಟವಾಗಿ ಪ್ರೂವ್ ಮಾಡಿದ್ದಾರೆ, ಹೇಳಿದ್ದಾರೆ ಅವರು. ಅಂದ್ರೆ ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಯಾರ್ಯಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದಾರೆ? ಹಂಗಾರೆ ನಮ್ಮವ್ರದ್ದು ಎಲ್ಲಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿನೇ ಸರ್ಕಾರ ಬಿದ್ದೋಗೈತೆ. ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ, ಇದೇ ಸಿ ಬೈರೇಗೌಡರು ಇದ್ದಾಗ ಫೋನ್ ಟ್ಯಾಪಿಂಗ್ ಅಲ್ಲೇ ಸರ್ಕಾರ ಬಿದ್ದೋಗಿದೆ. ಸರ್ಕಾರ ಫೋನ್ ಟ್ಯಾಪಿಂಗ್ ಸರ್ಕಾರ ರೆಕಾರ್ಡ್ ಇದೆ. ಫೋನ್ ಟ್ಯಾಪ್ ಆಗಿ ಹೇಳಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ರೆಕಾರ್ಡ್ ಇರುತ್ತೆ. ನಾನು ಆ ಉದ್ದೇಶದಿಂದ ಹೇಳಿಲ್ಲ ಅಂತ ಹೇಳಿ, ಇಲ್ಲ ಅಂದ್ರೆ ಅದು ರೆಕಾರ್ಡಿಂಗ್ ತೆಗೆಸಿ ಅವರು. ಇಲ್ಲ ಅಂದ್ರೆ ಆಗಲ್ಲ ಅಧ್ಯಕ್ಷರೇ, ಅದು ಹೋಗಿದೆ ಈಗ. ಅಂದ್ರೆ ಕೇಂದ್ರ ಸರ್ಕಾರದ ಆದೇಶದ ಫೋನ್ ಕರೆ ಮೇಲೆ ನಡೀತಾ ಇದ್ದಾರೆ ಗವರ್ನರ್ ಅಂತ ಹೇಳಿ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಅದು ಅದರಿಂದ ಲಾ ಮಿನಿಸ್ಟರ್ ಕ್ಲಾರಿಫೈ ಮಾಡಬೇಕು. ಕ್ಲಾರಿಫೈ ಮಾಡಿಲ್ಲ ಅಂದ್ರೆ ನಾವು ದಯವಿಟ್ಟು ಈ ಸದನಕ್ಕೆ ಅಗೌರವ ಆಗ್ತೈತೆ. ಇದು ಫೋನ್ ಟ್ಯಾಪಿಂಗ್ ಸರ್ಕಾರ ಅಂತ ಪ್ರೂವ್ ಆದಂಗೆ ಆಗ್ತೈತೆ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ರು ಹೇಳಿದ್ದಾರೆ. ಒಂದು RSS ಆಫೀಸು, ಒಂದು ಗವರ್ನರ್ ಆಫೀಸು, ಅವ್ರ ಕರೆ ಮೇಲೆ ನಡೀತಾರೆ ಅಂತ ಹೇಳಿದ್ಮೇಲೆ ಇದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಲಾ ಮಿನಿಸ್ಟರ್. ಹೌದು ಅಂತ ಹೇಳಿ, ಹಂಗಾರೆ ಫೋನ್ ಟ್ಯಾಪ್ ಮಾಡಿದ್ದಾರೆ ಅಂತ ಅರ್ಥನಾ? ನೀವೇ ಮಾಡಿದ್ದೀರಾ? ತನಿಖೆ ಮಾಡಿ ಅಂತ. ನಾವ್ಯಾಕೆ ತನಿಖೆ ಮಾಡೋಣ? ನೀವೇ ಒಪ್ಕೊಂತ ಇರೋವಾಗ ಆಗಿದೆ ಅಂತ ಹೇಳಿ ನಾವೇ ಕೇಳೋಣ? ತಪ್ಪಲ್ವಾ ಇದು ಗವರ್ನರ್ ಆಫೀಸು? ಅಲ್ಲ ಅಶೋಕ್ ಅವ್ರು, ನೀವು ಒಪ್ಪೋದಾದ್ರೆ ನೀವೆಲ್ಲ ತನಿಖೆ ಮಾಡೋರು. ಒಂದ್ ಸೆಕೆಂಡ್. ನಾವು ಈ ಆಪಾದನೆ ಮಾಡಿದ್ದೇವೆ, ಈ ಸದನದಲ್ಲಿ ಮಾಡಿದ್ದೇವೆ, ಸಾರ್ವಜನಿಕವಾಗಿ ಮಾಡಿದ್ದೇವೆ. ಸದನದ ಆಚೆ ಮಾಡಿ ಆಯ್ತಪ್ಪ, ಒಂದ್ ಸೆಕೆಂಡ್ ಮಾತಾಡ್ಲಿ ಅವರು. ಆಪಾದನೆ ಮಾಡಿದ ಮೇಲೆ ನಾನು ಇವತ್ತು ಮತ್ತೆ ಪುನಃ ಅದನ್ನು ಪುನರುಚ್ಚರಿಸಿದೆ. ಒಂದು ವಾರ ಆಯ್ತು ಅಧ್ಯಕ್ಷರೇ. ಜವಾಬ್ದಾರಿಯವರು ಇಲ್ವಾ? ಯಾರ ಮೇಲೆ ಆಪಾದನೆ ಇದೆ, ಆಪಾದನೆ ಮಾಡಿದವರು, ಆಪಾದನೆ ಕೇಳಿಸಿಕೊಂಡವರು, ಅವರು ಉತ್ತರ ಕೊಡಬೇಕೋ ಕೊಡಬಾರ್ದು? ಶುಡ್ ದೇ ಕೀಪ್ ಕ್ವೈಟ್? ಐ ಆಮ್ ಎ ರೆಸ್ಪಾನ್ಸಿಬಲ್ ಮ್ಯಾನ್. ಯಾಕೆ ಈ ಒಂದು ಫೋನ್ ಬಂದಿರದೇ ಇದ್ರೆ ಬಂದಿಲ್ಲ ಅಂತ ಹೇಳ್ಬೇಕಾಗದವ್ರು ಹೇಳ್ಬೇಕಾಗಿತ್ತು. ನಾವು ಕರೆ ಮಾಡಿಲ್ಲ ಅಂತ ಹೇಳುವವರು ಅಲ್ಲಿ ದೆಹಲಿಯಿಂದ ಕುಂತು ಹೇಳ್ಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಸದನದ ಹೊರಗಡೆ ಹೇಳಿ ಸರ್. ಈಗ ಅಲ್ರಿ, ಅವ್ರು ಹೇಳಿದ್ರು ನಿಮ್ಮ ಸ್ಟೇಟ್ಮೆಂಟ್ ರಾಜ್ಯಪಾಲರು ಉತ್ತರ ಕೊಡಕ್ಕಾಗತ್ತಾ? ಯಾಕೆ ಉತ್ತರ ಕೊಡ್ತಾರೆ? ನೀವು ಕಾನೂನು ಸಚಿವರಿಗೆ ನೀವು ಕೊಟ್ಟಿದ್ದ ಹೇಳಿಕೆಗೆಲ್ಲ ರಾಜ್ಯಪಾಲರು ಉತ್ತರ ರಾಜ್ಯಪಾಲರೇ ಸದನದಲ್ಲಿ ಸಮರ್ಥನೆ ಮಾಡ್ಕೊಳಕ್ಕಾಗತ್ತ? ಹೇಳಿದ್ರು ಲಾ ಮಿನಿಸ್ಟ್ರು, ಐ ಆಮ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ನಾನು ಒಂದು ವಾರದಿಂದ ಹೇಳಿದೆ, ಸರ್
many a time in this country, only responsible persons have made irresponsible statements. All those responsible persons have made irresponsible statements. Are you one of them? You are most responsible friend of ಹಾಗಲ್ಲ ಸರ್, ಪ್ರಶ್ನೆ ಇರೋದು ನಾಯಕರೇ, ಎಂತ ಪೊಸಿಷನ್ ಇದ್ದೀರಾ ಅಂದ್ರೆ, ಈ ಪೊಸಿಷನ್ ಇದ್ದೀರಾ ಅಂದ್ರೆ ನಿಮ್ ಮಾತು ತೂಕದಿಂದ ಇರ್ಬೇಕು, ತೂಕದಿಂದ ಇರಬೇಕು. ಗಾಳಿಲಿ ಗುಂಡ್ಬಾರ್ದಂಗ್ ಮಾತಾಡಕ್ ಆಗೋದಿಲ್ಲ. ಅಂಡ್ ಆಫ್ಟರ್ ಸ್ಪೀಕರ್, ಚೀಫ್ ಮಿನಿಸ್ಟರ್, ನೀವು ಹೆಚ್ಚು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ಗೌರವ ತೋರಿಸಬೇಕು. ನೀವೇ ರಾಜ್ಯಪಾಲರು ಓಡೋದ್ರು, ರಾಜಭವನಕ್ಕೆ ಎಲ್ಲೆಲ್ಲಿಂದ ಫೋನ್ ಬರ್ತಂತ ನೀವೇ ಹೇಳಕ್ ಶುರು ಮಾಡಿದ್ರೆ ನೀವು ಬೇರೆಯವ್ರಿಗೆ ಕೆಟ್ಟ ಮೇಲ್ಪಂಕ್ತಿ ಆಗ್ತಾ ಇದ್ದೀರಾ, ಕೆಟ್ಟ ಮೇಲ್ಪಂಕ್ತಿ ಆಗ್ತಾ ಇದ್ದೀರಾ. ನೀವು ಆಸ್ ಎ ಪಾರ್ಲಿಮೆಂಟರಿ ಮಿನಿಸ್ಟರ್ ನಿಮ್ದು ಸಾಲಂ ಡ್ಯೂಟಿ ಇದೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ರಕ್ಷಣೆ ಮಾಡೋದು, ಆ ಪೊಸಿಷನ್ ನ ರಕ್ಷಣೆ ಮಾಡೋದು. ನೀವೇ ಬೀದಿಲಿ ಹೋಗೋ ರೀತಿ ಮಾತಾಡ್ಬಿಟ್ರೆ ವಾಟ್ ಇಸ್ ದಿಸ್? ವಾಟ್ ಮೆಸೇಜ್ ಯು ಆರ್ ಸೆಂಡಿಂಗ್? ನೀವು ಲೆಟ್ ಮಿ ರಿಪ್ಲೈ ಗೌಪ್ಯತೆ ಅವ್ರಿಗೆ ರಿಪ್ಲೈ ಪ್ರಮಾಣ ವಚನ ಸ್ವೀಕಾರ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಅಲ್ಲ, ಸುರೇಶ್ ಅವರಿಗೆ ರಿಪ್ಲೈ ಮಾಡ್ತೀನಿ. ಮಾನ್ಯ ಸುರೇಶ್ ಕುಮಾರ್ ಅವರು ಅಲ್ಲಲ್ಲ, ಗೌಪ್ಯತೆ ಅಡಿಯಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ಅವ್ರು ರಿಪ್ಲೈ ಮಾಡ್ತಾರೆ. ಗೌಪ್ಯತೆ ಆ ಅಡಿಯಲ್ಲಿ ನೀವು ಮಂತ್ರಿಯಾಗಿ ಇಂದಾನೆ ಸ್ವೀಕಾರ ಮಾಡಿದ್ದೀರಾ, ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಾ. ಈಗ ಅವರು ಫೋನ್ ಟ್ಯಾಪ್ ಮಾಡಿರೋ ತರ ಮಾತಾಡ್ತೀರಲ್ಲ, ಫೋನ್ ಬಂದಿತ್ತು ಅಂತ ಹೇಳಿ. ನೀವು ಸರಿನಾ? ಇದು ನಿಮ್ಮ ಸ್ಥಾನಕ್ಕೆ ಗೌರವ ಬರ್ತದೆ. ಸುರೇಶ್ ಕುಮಾರ್ ಅವರೇ, ಅಶೋಕ್ ಅವರು ಒಂದ್ ನಿಮಿಷ ತಾವು ಇಲ್ದಾದ್ರೆ ಸುರೇಶ್ ಕುಮಾರ್ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ. ಅದೇ ಜವಾಬ್ದಾರಿಗಳ ಬಗ್ಗೆ ಮಾತನಾಡಿದ್ರು. ಎಸ್, ಜವಾಬ್ದಾರಿ ಇದ್ದವರು ಜವಾಬ್ದಾರಿ ಅಧ್ಯಕ್ಷರೇ, ಲಾ ಮಿನಿಸ್ಟ್ರು ಬಿಟ್ಬಿಡಿ. ನೀವು ಜವಾಬ್ದಾರಿ ಅಂತ ಹೇಳ್ಕೊಂಡು ಜವಾಬ್ದಾರಿ ನಿಮ್ಗೆ ಎಲ್ಲಿದೆ? ಜವಾಬ್ದಾರಿ ರಾಜ್ಯವನ್ನ ಜವಾಬ್ದಾರಿ ಎಲ್ಲಿದೆ? ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ. ಸಂವಿಧಾನವನ್ನ ಎತ್ತಿ ಹಿಡಿಬೇಕಾಗಿರ್ತಕ್ಕಂಥ ಮೆಲ್ಲದು ಜವಾಬ್ದಾರಿ. ಅದಕ್ಕೆ ಗವರ್ನರ್ಗೆ ಅವಮಾನ ಮಾಡಿದ್ರಿ, ಅದಕ್ಕೆ ಗವರ್ನರ್ಗೆ ಅವಮಾನ ಮಾಡಿದ್ರಿ ಕರೆದು. ನ್ಯಾಷನಲ್ ಆಂಥಮ್ ನೀವು ಓಡಿ ಹೋದ್ರು ಅಂತ ಹೇಳಿದ್ರಿ ಅನ್ನೋದು ತಪ್ಪ. ಒಬ್ಬ ಲಾ ಮಿನಿಸ್ಟ್ರು ಉಪಯೋಗ ಮಾಡೋ ಭಾಷೆನ ಅದು. ಓದಿಲ್ಲ ಅಂತ ಹೇಳಿ ಹೇಳೋದು ಅಲ್ಲ, ಲಾ ಮಿನಿಸ್ಟ್ರು ಉಪಯೋಗ ಮಾಡೋ ಭಾಷೆನ ಅದು. ನೀವು ಆರ್ಟಿಕಲ್ ಅನ್ನ ವೈಲೇಟ್ ಮಾಡಿರಿ ಅನ್ನೋದು ತಪ್ಪ. ಯಾವ ತಪ್ಪು? ಇವತ್ತು ಒಬ್ಬ ಕೇಂದ್ರ ಸರ್ಕಾರಕ್ಕೆ ಅವರು ಕರೆ ಮಾಡಿದ್ದಾರೆ ಅಂತ ಹೇಳಿ ನಾವು ಆಪಾದನೆ ಮಾಡಿದ್ರೆ ಅದೇ ಗುನ್ನೆ ಅಂತ ಹೇಳಿ ಮಾತಾಡ್ತಿರಲ್ಲ. ಹೌದು ನೋಡಿ ಅಧ್ಯಕ್ಷರೇ, ಈಗ ಅಪರಾಧ ಮಾಡಿದವರು ಲಾ ಮಿನಿಸ್ಟ್ರು ಆಪಾದನೆಯನ್ನ ಹತ್ತಿಕ್ಕೋದಕ್ಕೆ ಅವರು ಹೇಳ್ಬಿಟ್ಟಿದ್ದಾರೆ ಬಾಯಿಂದ. ಅದನ್ನ ಸಮರ್ಥಿಸೋಸ್ಕರ ಇನ್ನೊಂದಷ್ಟು ಸುಳ್ಳು ಹೇಳ್ತಾವ್ರೆ. ಅದಕ್ಕೆ ಸುಳ್ಳಿಗೆ ಸುಳ್ಳು ಹೇಳೋ ಅಂತದ್ದು ಮಾಡ್ತಾ ಇದ್ದಾರೆ. ಲಾ ಮಿನಿಸ್ಟರ್ ಆಗಿ ಅವರ ಬಾಯಲ್ಲಿ ಬೇರೆ ಯಾರಾದ್ರೂ ಮಾತಾಡ್ಬೋದು, ಲಾ ಮಿನಿಸ್ಟರ್ ಆಗಿ ಅವ್ರ ಬಾಯಲ್ಲಿ ಗವರ್ನರ್ ಅವರು ಓಡೋದ್ರು ಅಂತ ಹೇಳದೆ ಫಸ್ಟ್ ಅಪರಾಧ. ಎರಡನೇದು, ಅವರು ಲಾ ಮಿನಿಸ್ಟ್ರು ಆಗಿರುವಂತದ್ದು ನಮ್ ಸದನಕ್ಕೆ ಅಗೌರವ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದೇ ನಿಮಿಷ ಇವರು ಸದನ ನಡೆಸಬೇಕು, ಸದನ ನಡೆಸಬೇಕು. ಸದನದಲ್ಲಿ ಯಾರು ಕೂತ್ಕೊಬೇಕು? ಬಂದು MLA ಕೂತ್ಕೊಬೇಕು. ಯಾವನೋ ಒಬ್ಬ ಅನಾಮಿಕ ಬಂದು ಕೂತಿದ್ದ, ನೀವು ಕೇಳಲೇ ಇಲ್ಲ. ಅವತ್ತು ನೀವು ಲಾ ಮಿನಿಸ್ಟ್ರು ಸಂಸದೀಯ ಸಚಿವ ಬಂದ್ ಕೂತ ಹತ್ರ ರೆಕಾರ್ಡ್ ಇದೆ, ಕಳಿಸಿದಲ್ಲ ಅವತ್ತು. ಕಳ್ಸಿದ್ರೆ ಆಗೋಯ್ತು. ಹಂಗಾರೆ ಯಾರು ಬೇಕಾದ್ರೂ ಬರ್ಬೋದಾ? ಏನ್ ಡ್ಯೂಟಿ? ವಾಟ್ ಇಸ್ ದ ಡ್ಯೂಟಿ? ಸಂಸದೀಯ ಸಚಿವರು ನಾವು ಕಳ್ಸಿದ್ದೀರಿ, ನಾಳೆ ನಾವು ಕಳ್ಸಿದ್ದೀರಿ ಅಂತ ಹೇಳ್ತೀರಾ?